ಅಡಲಿಗೆ ಒಂದು ಕೊನೆ ಇದೆ, ಸ್ನೇಹಕ್ಕೆ ಎಲ್ಲಿದೆ. ಶ್ರೀರಾಮ್ಪುರ್ ಕಿಟ್ಟಿ ರೂಢಿ ಬಂದ. ಇನ್ನೇನು ಸಿನಿಮಾ ಮಾಡೋದು, ನಾನು ರಿಯಾದ ಕೈ ಕಟ್ ಕಾಲ್ ಕಟ್ ಮಾಡ್ತೀನಿ ನಾನು ಅಂದ. ಬಡಿ ನನ್ನ ಮಗನೇ ಏನು ಹಿಂಗೆ ಅವಾಜ್. ಶ್ರೀರಾಮ್ಪುರ ಕಿಟ್ಟಿ ಹೆಸರ ಹೇಳೋದು ಬೊಳೆ ನನ್ನ ಮಗನೇ ಅಂತ ಹೇಳಿ ಒಂದೇ ಏಟು. ಕಿಟ್ಟಿ ನಿಂತ್ಕೊಂಡ್ರೆ ಒದೆಗಳು ಕಿಟ್ಟಿಗೆ ಕುಡಿದ್ಬಿಟ್ಟು ಬರೀ ಹೆಣ್ಮಕ್ಳನ್ನೇ ಹಿಂಗೆ ನೋಡೋದು, ಹಿಂಗೆ ಪಿಗರ್ಗಳನ್ನೇ ನೋಡೋದು, ಹಿಂಗೆ ನೋಡೋದು. ಸೆಟ್ಟಲ್ಲಿ ಅಂಬರೀಷ್ ಬರು ಬಳೆ ನನ್ನ ಮಗನು ಕುಡಿದ್ಬಿಟ್ಟು ಕೆಳಗಿನ ಮೇಲೆ ಹಿಂಗೆ ನೋಡ್ತಾನೆ. ನಾನು ಪ್ರೀತಿ ನನ್ನ ಜೋಡಿ, ನನ್ನ ಜೋಡಿ. ಅಂಬರೀಷ್ ಅವ್ರ ತುಂಬಾ ಕೆಲಸ ಮಾಡೋರು. ಅಂಬರೀಷ್ ಅವ್ರು ಗ್ರೇಟ್. ಭಾಳ ಮಾತು ವರಿಷ್ಟು, ಬೈಯೋದು ವರಿಷ್ಟು, ಬಟ್ ದುಡ್ಡು ಟಕ 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 ಅಂತ ಎಣ್ಸಿ ಕೊಡೋರು. ಯಾರು ಏನು ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅವ್ರು ಅಂಬರೀಷ್ ಅವರು. ಯಾರ ಅನ್ನೋರು, ಅಣ್ಣ ಬಾಳಿ ನನ್ನ ಮಗನಿಗೆ ಎಲ್ಲೋಗಿದ್ದೆ ಅವರು ಅಂಬರೀಷ್ ಅವರು. ಇಲ್ಲ ಅಣ್ಣ ಇಲ್ಲ ಕೆಟ್ಟ ಮಾತಲ್ಲಿ ಬೈಯೋರು. ಅದು ಬೇಡ, ಕೆಟ್ಟ ಮಾತಲ್ಲಿ ಮಾತಲ್ಲಿ ಬೈದ್ಬಿಟ್ಟು ನನ್ನ ಮಗನೇ ಅಂದ್ಬಿಟ್ಟು ಜಾಬಲ್ಲಿ ಕೈ ಹಾಕಿ ಅಷ್ಟು ಬಂಡಲ್ ದುಡ್ಡು ಎತ್ಬಿಟ್ಟು ಟಕ 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 ದುಡ್ಡು ಎಡ್ಸ್ಬಿಟ್ಟು ಮಾಡಿ ನನ್ನ ಮಗನ ಹಾಗೆ ಅದು ಬೈದ್ರೆ ಸಾಕು ಒಂದು ಕಾಯ್ಕೊಂಡ್ರು ಅವರು ದುಡ್ಡು ಸಿಕ್ತಿತ್ತಂತ. ಸೊ ಬೈಗಳು ನೆಕ್ಸ್ಟ್ ದುಡ್ಡೇ ಗ್ಯಾರಂಟಿ. ಅಂಬರೀಷ್ ಅವ್ರು ಬೈದ್ರು ಅಂದರೆ ಗ್ಯಾರಂಟಿ ಒಂದಷ್ಟು ಬಂಡ ಅಷ್ಟು ದುಡ್ಡು ಬಂತು ಅಂತ. ಆ ಥರ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಆಮೇಲೆ ಅಷ್ಟೇ ಅವರು ದಿಲ್ದಾರು. ಬೆಳಗಿಂದ ಸಾಯಂಕಾಲ ಗಂಟ ಇಸ್ಪಿಟ್ ಆಡ್ಕೊಂಡಿರೋರು. ಸೆಟ್ಟಲ್ಲಿ ರೇಸ್ ಕೋರ್ಸ್ಕೋಗೋರು, ಅಲ್ಲೂ ಗೆಲ್ಲೋರು. ಇಲ್ಲಿ ಇಸ್ಪಿಟ್ ಆಡೋರು ಅಲ್ಲೂ ಗೆಲ್ಲೋರು. ಎಲ್ಲಾರ್ಗು ಹಬ್ಬ ಅದು ನಿಂಗೆ ಹಂಚೋದು. ಹಂಚೋದು ಊಟಗಳು. ಆಮೇಲೆ ಬೆಟ್ಟಡೋರು ತುಂಬ ಊಟಗಳು, ಒಂದು 7-8 ಕಡಾಯಿ ಊಟ, 7-8 ಕಡಾಯಿಗಳು, ಅಂಡಗಳು, ಊಟಗಳು, ನಾನ್ ವೆಜ್ ಊಟಗಳು, ಅಂಡೆ ತುಂಬ ಒಂದು ಕಡೆಯಿಂದ ಹೋಗಿ ಅವರೇ ಕಾರಲ್ಲಿ ಹೋಗಿ ಎಲ್ಲ ಒಂದು ಕಡೆಯಿಂದ ಎಲ್ಲರಿಗೂ ಹಂಚ್ಕೊಂಡು ಊಟ ಹಂಚ್ಕೊಂಡು ಬರೋರು. ಹಂಗೆ ತುಂಬಿಕೊಂಡು ಅಂಡ ಊಟಗಳು, ನಾನ್ ವೆಜ್ಜು. ನಾವು ಬೇಟೆಗಾರ ಮಾಡೋವಾಗ ಒಂದು ಅಂಡ ಬಂತು ಒಂದು ಮೆಟಾಡೋರು. ಯಾವುದೋ ಇದು ಮೆಟಾಡೋರು ನೋಡ್ರಿ, ಅಂಬರೀಷ್ ಗಾಡಿ ಬಂತು. ಬೇಡ ಹುಡುಗರಿಗೆ ಅಂತೇಳಿ ಅಲ್ಲೋಗಿ ನೋಡ್ರು ಅಂಡೆ. ಅದು ಹಂಗೆ ರೇಸ್ ಕೋರ್ಸ್ ಕಡೆ ಹೋಗೋದು. ಊಟ ಎಲ್ಲರಿಗೂ ಊಟ. ಅಂಥ ವ್ಯಕ್ತಿತ್ವ ಅವರು. ಕರೆದು ಊಟ ಮಾಡೋ ಹಿಂಗೆ ಬೈಯಲ್ಲ. ಬಳಿ ನಮ್ಮ ಏನೋ ಈ ಥರನೇ ಅವ್ರ ವಾಯ್ಸ್ ಏನೋ ವಾಯ್ಸ್ ಬಟ್ ಗೋಲ್ಡ್. ಒಂದು ಸಲ ಕಿಟ್ಟಿ ಶ್ರೀರಾಮ್ಪುರ್ ಕಿಟ್ಟಿ ರೂಢಿ ಬಂದ. ಇನ್ನೇನು ಸಿನಿಮಾ ಮಾಡೋದು, ನಾನು ರಿಯಾದ ಕೈ ಕಟ್ ಕಾಲ್ ಕಟ್ ಮಾಡ್ತೀನಿ ನಾನು ಅಂದ. ಶ್ರೀರಾಮ್ಪುರ ಕಿಟ್ಟಿ ನನಗೆ ನಾನು ಸುಮ್ಮನೆ ಕುಂತಿದ್ದೆ. ನಮಗೂ ಸ್ವಲ್ಪ ಏನಾನ ಪಿತ್ತ ನೆತ್ತಿಗೆ ಹಚ್ಬಿಟ್ರೆ ಕಷ್ಟ ಹಂಗೆ ಅಂದ್ಕೊಂಡಿದ್ದೆ. ಅಂಬರೀಷ್ ಅವ್ರು ಬಂದರು. ಬಡಿ ನನ್ನ ಮಗನೇ ಏನಲ್ಲ ಬಲೆ ಒಳ್ಳೆಯವನು ಏನು ಹಿಂಗೆ ಅವಾಜ್. ಶ್ರೀರಾಮ್ಪುರ ಕಿಟ್ಟಿ ಅವ್ರಿಗೆಲ್ಲ ಕೇರಿಲ್ಲ ಅವರು. ಕಿಟ್ಟಿ ನಿಂತ್ಕೊಂಡ್ರೆ ಒದೆಗಳು ಕಿಟ್ಟಿಗೆ ಹಂಗೆ ಅವಾಜು. ಇಲ್ಲಣ್ಣ ಅಂತ ಆಮೇಲೆ ನನ್ನ ಜೊತೆ ಶ್ರೀರಾಮ್ಪುರ ಕಿಟ್ಟಿ ಮಾತಾಡ್ಕೊಂಡು ಕುಂತಿರೋನು. ಅಂಬರೀಷ್ ಅವರು ಬಂದು ಫ್ರೀಯಾಗಿ ಮಾತಾಡೋರು. ಏನು ಮಾಡ್ಕೊಂಡಿದ್ರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸು ನಮ್ಮ ತಂದೆ. ಅದನ್ನು ಬಿಟ್ಬಿಟ್ಟು ಇಲ್ಲೇ ಯಾಕೆ ಬಂದಿದ್ಯಾ, ಇಲ್ಲೇನೈತಿ ಇಲ್ಲಿ ಅನ್ನೋರು. ಇಲ್ಲಿ ಏನು ಇಲ್ಲ, ಇಲ್ಲಿ ಇನ್ನು ಆ ಕಡೆ ಗಮನ ಕೊಡು ಅನ್ನೋರು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ಆ ಕಡೆ ಗಮನ ಕೊಡು, ಇಲ್ಲಿ ಏನೈತಿ ಇಲ್ಲಿ ಅನ್ನೋರು. ಆಮೇಲೆ ಒಂದು ಸಲ ಕ್ಯಾಮ್ರಾಮನ್ ಅವ್ರ ಹೆಸರು ಬೇಡ ಕುಡಿದ್ಬಿಟ್ಟು ಬರೀ ಹೆಣ್ಮಕ್ಳನ್ನೇ ಹಿಂಗೆ ನೋಡೋದು, ಹಿಂಗೆ ಪಿಗರ್ಗಳನ್ನೇ ನೋಡೋದು, ಹಿಂಗೆ ನೋಡೋದು. ಸೆಟ್ಟಲ್ಲಿ ಅಂಬರೀಷ್ ಬರು ಬಳೆ ನನ್ನ ಮಗನು ಕುಡಿದ್ಬಿಟ್ಟು ಕೆಳಗಿನ ಮೇಲೆ ಹಿಂಗೆ ನೋಡ್ತಾನೆ ನನ್ನ ಮಗನ ಅವನಂತ ಹೇಳಿ ಬೈಯೋರು. ಈ ಥರ ಅಂಬರೀಷ್ ಅವರು ಓಪನ್ನು. ಇನ್ನೇ ಮುಂದೆ ನೀನು ಡವ್ ಮಾಡೋದು ಏನಪ್ಪ ನೈಸು ಕತೆಗಳೇ ಇಲ್ಲ. ಬೈಯೋದು ಮತ್ತು ನಮ್ಮ ಜೊತೆ ಭಾಳ ಫ್ರೆಂಡ್ಲಿ ಆಗಿರೋರು. ಅವ್ರ ಮಾತು ಪ್ರೀತಿ, ಅವ್ರು ಹೊರಟಾಗಿ ಮಾತಾಡೋ ಪ್ರೀತಿ ಸರ್. ಬಟ್ ಹಂಗೆ ಕಾರ್ಡ್ಸ್ ಎಲ್ಲ ಆಡ್ಕೊಂಡು ಕೂತ್ಕೊಳ್ಳೋರು, ಶಾರ್ಟ್ ಕರೆದ ಬಂದ್ಬಿಡೋರು. ಒಂದು ಸಲ ಹಿಂಗೆ ಇವನಿದ್ದ, ಅವನ ಹೆಸರಿನ ರಂಗನಾಥ ಯಾರೋ ಅಸೋಸಿಯೇಟ್ ಡೈರೆಕ್ಟ್ರು AT ರಘುಗೆ, ರಂಗನಾಥ್ ಅಂತ. ಹೋಗ್ಬಿಟ್ಟು ಅಣ್ಣ ಶಾರ್ಟ್ ರೆಡಿ ಅಣ್ಣ ಬರ್ತೀನಿ ನಡಿಯಾ ತಿರುಗಿ ಅವ್ನು AT ರಘು ಕರಿಯೋಗಲ್ಲ ಲೇಟ್ ಆಗ್ತೈತೆ ಅಣ್ಣ ಶಾರ್ಟ್ ರೆಡಿ ಅಣ್ಣ ಹೇಳಿಲ್ಲೇನೋ ಹೋಗ್ಬಿಟ್ಟ. ಇಲ್ಲಿಗೆ ಎದ್ದು ಒಂದೇ ಒಂದು ಅವನಿಗೆ ಹೆಸರ ಹೇಳೋದು ಬಳೆ ನನ್ನ ಮಗನೇ ಅಂತ ಹೇಳಿ ಒಂದೇ ಏಟು. ಹೋಗಿ ಶಾರ್ಟ್ ರೆಡಿ ಅಂತ ಕರಿಯೋಕ್ಕೂ ಭಯ ಬಿಡೋರು. ಹಾಗೆ ಶಾರ್ಟ್ ಆ ಥರ ಅವರು ಇಸ್ಪಿಟ್ಗಳು ಆಡ್ಕೊಂಡು ರೆಗ್ಯುಲರ್ ಒಂದು 3 ಜನ ಬರೋರು ಮೈಸೂರಿಂದ.
ಅದೇ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಅದೇ ಕೆಲಸ, ಒಂದು ಟೇಬಲ್ ರೆಡಿ ಇರೋದು, ಚೇರ್ಗಳು ರೆಡಿ ಇರೋದು, ಅದೇ ಕೆಲಸ ಬೆಳಗ್ಗೆ ಸಾಯಂಕಾಲ. ಬಟ್ ಕೆಲಸ ಮಾತ್ರ ಅಷ್ಟೇ ಶ್ರದ್ಧೆ. ಆ ಶಾರ್ಟಲ್ಲಿ ಡೈಲಾಗ್ ಏನು ಹೇಳಬೇಕು, ಆ ಸೀನ್ ಆ್ಯಕ್ಟ್ ಮಾಡಬೇಕು, ಏನು ಮಾಡಬೇಕು. ಆಮೇಲೆ ಅಂಬರೀಷ್ ಅವ್ರು ಫೈಟ್ ಮಾಡೋ ಭಾಳ ಹ್ಯುಮ್ಯಾನಿಟಿ. ಒಂದಿಷ್ಟು ಏಟ್ ಬಿಡೋಲ್ಲ, ಒಂದಿಷ್ಟು ಟಚ್ ಆಗಲ್ಲ ಯಾರಿಗೂ. ಅಷ್ಟು ಚೆನ್ನಾಗಿ ಫೈಟ್ ಮಾಡೋರು. ಒಳ್ಳೆ ನ್ಯಾಕು. ನಮ್ಗೆ ಏಟ್ ಬಿದ್ದುಬಿಡ್ತೈತೆ ಅಂತ ಮಾನವೀಯತೆ ಅವ್ರಿಗೆ. ಆ ಫೈಟ್ ಮಾಡೋವಾಗ ಹೊಡಿಯೋರು, ಡಿಸೇಲ್ ಅಂತ ಹೊಡಿಯೋರು ಅಷ್ಟೇ ಹೊರತು ಅದ್ರ ಜೊತೆಗೆ ನನಗೆ ಎಲ್ಲಿ ಏಟ್ ಬಿಡುತ್ತೆ ಅಂತ ಗಮನಿಸೋರು. ಆ ಥರ ಸ್ವಲ್ಪ ಏನಾರು ಹೇಳ್ಬಿಟ್ರೆ ನಕ್ಕೊಂಡವ್ರು ಅನ್ನೋರು. ಅಂಬರೀಷು ಬ್ಯೂಟಿಫುಲ್ ಪರ್ಸನ್, ಭಾಳ ಚೆನ್ನಾಗಿ ಒಳ್ಳೆ. ಇನ್ನೊಬ್ರಿಗೆ ಏಟ್ ಹಾಕ್ಬಾರ್ದು ಅವ್ರಿಗೆ, ಅವ್ರ ಕಣ್ಣು ಮುಂದೆ ಇನ್ನೊಬ್ರಿಗೆ ನೋವಾಗಬಾರ್ದು. ಅವ್ರು ಮಾತ್ರ ಬೈಯೋರು ಎಲ್ಲಾರ್ನೂ. ಹಂಗೆ ದುಡ್ಡುಗಳು ಕೊಡೋರು, ಹಂಗೆ ಊಟನೂ ಕೊಡೋರು. ಯಾರನ್ನ ಕಷ್ಟ ಅಂದ್ಬಿಟ್ರೆ ರೆಸ್ಪಾನ್ಸ್ ಹಂಗೆ. ಸುಧೀರ್ಗೆ ಮನೆಯೇ ಕಟ್ಸ್ಕೊಟ್ಬಿಟ್ರಲ್ಲ, 50,000 ರೂಪಾಯಿ ಕೊಟ್ಟವ ಸುಧೀರು. ಆ ಥರ ಯಾರು ಮಾಡ್ತಾರೆ? 50,000 ರೂಪಾಯಿ ಯಾರು ಹಂಗೆ ಕೊಡ್ತಾರೆ ಹೇಳಿ? ಕೊಡ್ತಾರ? ಸಾಧ್ಯವೇನ. ಅವರೇ ಅಂಬರೀಷ್ ಅವರೊಂಥರ, ವಿಷ್ಣು ಸರ್ ಒಂಥರ, ಅವರು ಕಿಂಗು ವಿಷ್ಣು ಸಾರು. ಮೋರ್ ಸಿಗರೇಟು ಸೆಟ್ಟಿಗೆ ಬಂದರು ಅಂದರೆ ಒಳ್ಳೆ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು 25 ಲಕ್ಷ ದುಡ್ಡುಗಳು ಇಟ್ಕೊಂಡು ಹಿಂಗೆ ಒಳ್ಳೆ ನಾಯಿಗಳ ಥರ ಕಾಯ್ಕೊಂಡು ಕುಂತಿರೋದು ಕಾಸು ಕೊಡೋಕ್ಕೆ. ಸೂಟ್ ಕೇಸ್ ಸೆಟ್ಗಳಲ್ಲಿ ಅದು ನಾಯಿ ಥರ ಅದು ಕೊಡೋಕ್ಕೆ, ವಿಷ್ಣು ಸರ್ ಕೊಡೋಕ್ಕೆ ಹಿಂಗೆ ಕಾಯ್ಕೊಂಡು ನಿಂತಿರೋದು. ದುಡ್ಡು ವಿಷ್ಣು ಸರ್ ದುಡ್ಡು ಕೊಟ್ಟರೆ ಕೇಳೋದಲ್ಲ, ವಿಷ್ಣು ಸರ್ ಕೊಡೋಕ್ಕೆ ಇವ್ರು ಕಾಯ್ಕೊಂಡು ದುಡ್ಡುಗಳು ಸೂಟ್ ಕೇಸ್ ತುಂಬ. ನಾವು ನೋಡ್ಕೊಂಡ್ರವ್ರು ಹೆಂಗೆ ಕಾಯ್ಕೊಂಡು ನಿಂತಾನೆ ಪ್ರೊಡ್ಯೂಸರು ಅಂತ ಹೇಳೋರು. ಆ ಥರ ವಿಷ್ಣು ಸರ್ ಕಿಂಗ್ ಅವರು. ಮೋರ್ ಸಿಗರೇಟ್ಸ್ ಎತ್ಕೊಂಡ್ಬಿಟ್ಟು ಶೂಟಿಂಗ್ ಸೆಟ್ ಬದುಕಿದ ರೀತಿ. ಈ ಕಾಲದ ಹೀರೋಗಳಿಗೆ ಆ ಒಂದಿದು ಮರೆಯದ ನೆನಪನು ಎದೆಯಲ್ಲಿ. ಈಗ ಸೂಟ್ ಕೇಸ್ ಇಟ್ಕೊಂಡು ನಿಂತ್ಕೊಳ್ಳಲ್ಲ ಪ್ರೊಡ್ಯೂಸರ್. ಅಯ್ಯೋ ಭಾಳ ಕಷ್ಟ. ಆ ಥರ ಎಲ್ಲ ಹೋಯ್ತು. ಅದು ಅವ್ರವರೇ ಅವ್ರ ಕಾಲಕ್ಕೆ ಮುಗೀತದು, ಅವ್ರ ಕಾಲಕ್ಕೆ ಮುಗೀತು. ಇದು ಅವಾಗೆಲ್ಲ ಸಿನಿಮಾ ಚೆನ್ನಾಗಿ ಓಡೋವ ನಿಮ್ಮವೆಲ್ಲ? ಚೆನ್ನಾಗಿ ಓಡೋದು, ಫಸ್ಟ್ ಕ್ಲಾಸಾಗಿ ಓಡೋದು. ಎಲ್ಲ 100 ಡೇಸ್ ಪಿಕ್ಚರ್ಗಳು. ಕೆಲವೊಂದು ಮಾತ್ರ ಯಾವುದೋ ಓಡ್ತಾ ಇರಲಿಲ್ಲ. ಅದು ಅವ್ರ ಮೇಲೆ ಬ್ಲೇಮ್ ಮಾಡ್ಬಿಡೋರು. ಈ ನನ್ನ ಮಗನ ಪಿಕ್ಚರಾಗಿ ಮಾಡೋಣ ಅದಕ್ಕೆ ಓಡ್ತಾ ಇಲ್ಲ, ಈ ನನ್ನ ಮಗನ ಪಿಕ್ಚರಾಗಿ ಮಾಡೋಣ ಅದಕ್ಕೆ ಓಡ್ತಾ ಇಲ್ಲ ಅಂತಲ್ಲ ಸುಮ್ಮನೆ ಹೆಸರುಗಳು ಹುಟ್ಟಿಸ್ಬಿಡೋರು. ಪಿಕ್ಚರ್ಗೆ ಹಾಕ್ಕೊಂಡಿದ್ರೆ ಪಿಕ್ಚರ್ ಓಡಿಲ್ಲ ನೋಡೋ ಫ್ಲಾಪ್ ಆಗೋಯ್ತು ಅವನು ಅಂತರ ಆಗ್ಬಿಡೋದು. ಐರನ್ ಲೆಗ್ಗು ಈ ಥರ ಇದು ಸುಮ್ಮನೆ ಬ್ಲೇಮ್ ಮಾಡ್ಬಿಡೋದು. ಯಾರ ಮೇಲೂ ಪ್ರೊಡ್ಯೂಸರ್ ಮೇಲೆ ಬ್ಲೇಮ್ ಮಾಡ್ಬಿಡೋದು, ಡೈರೆಕ್ಟರ್ ಮೇಲೆ ಬ್ಲೇಮ್ ಮಾಡ್ಬಿಡೋದು. ಅವಳ ಲತ್ಯರು ಹೀರೋಯಿನ್ ಮಹಾಲಕ್ಷ್ಮಿ ಈ ಥರ ಇಲ್ಲ, ಅವಳ ಮೇಲೆ ಬ್ಲೇಮ್ ಮಾಡ್ಬಿಡೋದು. ಪಿಕ್ಚರೇ ಓಡ್ತಾ ಇಲ್ಲಲ್ಲೂ ಹಿಂಗಾಗೋಯ್ತು ಹಂಗಾಗೋಯ್ತು. ಕಥೆಗಳು ಸ್ಟೋರಿಗಳು ಸೃಷ್ಟಿಯಾಗೋದು. ಲೂಸ್ ಟಾಕ್ಸ್ ಗಾಸಿಪ್ಸ್ ಈ ಶುರು ಆಗ್ಬಿಡೋದು. ಈ ಥರ ಎಲ್ಲ ನಡೆದೋಗ್ಬಿಡೋದು ಸಿನಿಮಾಗಳಲ್ಲಿ. ಬಟ್ ಒಂದು ಒರಿಜಿನಾಲಿಟಿ ಇದೆ ಸರ್. ಪಿಕ್ಚರ್ ಓಡಬೇಕಾದ್ರೆ ಮೇಯ್ನು ಡೈರೆಕ್ಟ್ರು ಪಕ್ಕ ಹೋಮ್ವರ್ಕ್ ಮಾಡ್ಕೋಬೇಕು. ಹೋಮ್ವರ್ಕ್ ಮಾಡಬೇಕು. ಅವನೇ ಕ್ಯಾಪ್ಟನ್ನು. ಶಾರ್ಟ್ ಬೈ ಶಾರ್ಟ್ ಅಷ್ಟು ಹೋಮ್ವರ್ಕ್ ಮಾಡಬೇಕು ಅವನು. ಅದು ಹೆಂಗೆ ಮಾಡಬೇಕು ಅಂದರೆ ಜನಗಳು ಇಷ್ಟಪಡಬೇಕು. ಆ ರೇಂಜ್ಗೆ ಅವ್ನು ಹೋಮ್ವರ್ಕ್ ಮಾಡಬೇಕು. ಹೋಮ್ವರ್ಕ್ ಮಾಡಿದ್ರೆ ಜನ ಅವನಪ್ಪ ಚೆನ್ನಾಗಿದೆ, ಸೀನ್ ಚೆನ್ನಾಗಿದೆ, ಡೈಲಾಗ್ ಚೆನ್ನಾಗಿದೆ, ಪಿಕ್ಚರ್ ಇದೆ, ಪ್ರೆಸೆಂಟೇಷನ್ ಚೆನ್ನಾಗಿದೆ, ಗುಡ್ ಅನ್ನೋ ಥರ ಆಗುತ್ತೆ. ಥಿಯೇಟ್ರಲ್ಲಿ ಜನಗಳು ಏನು ಗುರು ಇದು ಹಾರ್ಡ್ ವರ್ಕ್ ಮಾಡಬೇಕು ಸರ್. ಒಂದು ಶಾರ್ಟ್ ಎವ್ರಿ ಸ್ಟೆಪ್ ಕೌಂಟ್ಸ್ ಅಂತಾರೆ ಸಿನಿಮಾಲಿ. ಎವ್ರಿ ಸ್ಟೆಪ್ ಕೌಂಟ್ಸ್ ಅಂತ. ಫ್ರೇಮ್ ಟು ಫ್ರೇಮ್ ನೀವು ಒಂದು ಫ್ರೇಮ್ ಒಂದು ಶಾರ್ಟ್ ಇಟ್ಟಿರ್ತಾರೆ. ಆ ಫ್ರೇಮಲ್ಲಿ ಎಷ್ಟು ಟೈಪಲ್ಲಿ ಡೈಲಾಗ್ ಹೇಳ್ಬೋದು, ಎಷ್ಟು ಟೈಪಲ್ಲಿ ಐಸ್ ಮೂವ್ಮೆಂಟ್ ಮಾಡ್ಬೋದು, ಎಷ್ಟು ಟೈಪಲ್ಲಿ ನೀವು ಡೆಲಿವರಿ ಕೊಡ್ಬೋದು. ಈ ಟೈಪಲ್ಲಿ ಡೈಲಾಗ್ ಡೆಲಿವರಿ ಕೊಡೋಣ, ಈ ಟೈಪಲ್ಲಿ ಹೇಳೋಣ ಡೈಲಾಗ್ ಡೆಲಿವರಿ. ಇದು ಸೀರಿಯಸ್ ಆಗಿಡೋಣ, ಇದು ಫುಲ್ ಸೀರಿಯಸ್ ಆಗಿ ಡೈಲಾಗ್ಗಳು ಹೇಳೋಣ. ನಗ್ನಗ್ತಾ ಮಾತಾಡೋಣ, ಸಾಫ್ಟಾಗಿ ಹಿಂಗೆ ಮಾತಾಡೋಣ. ಯಾವ ಥರ ಮಾತಾಡೋಣ, ಮೆಂಟಲಿ ಪ್ರಿಪೇರ್ ಆಗಬೇಕು. ಯಾವ ಥರ ಮಾಡಿದ್ರೆ ಜನಗಳು ಇಷ್ಟ ಆಗ್ಬೋದು. ಶುಡ್ ಬಿ ಮೆಂಟಲಿ ಪ್ರಿಪೇರ್ ಮಾಡಿ. ಡೈರೆಕ್ಟ್ರ್ ಅದಕ್ಕೆ ಕೋಆಪ್ರೇಟ್ ಮಾಡಬೇಕು. ನಮ್ಮ ಡೈರೆಕ್ಟ್ರುಗಳು ಹೆಂಗಿದ್ರು ಅಂದರೆ, ನಾವು ಚೆನ್ನಾಗಿ ಮಾಡಿದ್ರು ಬೇಡಮ್ಮ ಚೆನ್ನಾಗಿರಮ್ಮ, ಜನಗಳು ಇಷ್ಟಪಡೋಲ್ಲಮ್ಮ, ಅವು ಅವಾಯ್ಡ್ ಮಾಡಿಬಿಡೋದು. ಇದೆಲ್ಲ ಆಗಿದೆ. ಎಲ್ಲಿ ಹೆಸರು ಆಗ್ಬಿಡ್ತೈತೋ, ಎಲ್ಲಿ ಮತ್ತೆ ಪಾಪ್ಯುಲರ್ ಆಗ್ಬಿಡ್ತಾನೋ, ಮತ್ತೆ ಎಲ್ಲಿ ಪಬ್ಲಿಸಿಟಿ ಚೆನ್ನಾಗಾಗ್ಬಿಡ್ತಾನೆ ಇವನು, ಬೇಡಮ್ಮ ಚೆನ್ನಾಗಿಲ್ಲಮ್ಮ, ಅದು ಆ ಥರ ಬೇಕು ಅಂತ ಅವಾಯ್ಡ್ ಮಾಡಿಬಿಡೋರು. ಇದೆಲ್ಲ ಆಗಿದೆ. ಅಂದ್ಕೊಂಡೀನಿ ನನ್ನ ಮಕ್ಕಳು ಇವತ್ತು ನಾಳೆ ಗೊತ್ತಾಗ್ತೈತೆ ನನ್ನ ಮಗ ನಿಮಗೆ ಚೆನ್ನಾಗಿರೋದನ್ನ ಚೆನ್ನಾಗಿಲ್ಲ ಅಂತೀರಾ, ಮುಂದಕ್ಕಿದೆ ನಿಮಗೆಲ್ಲ ಅಂದ್ಕೊಂಡೀನಿ ನಾನು. ಅದು ಹಂಗೆ ಆಯಿತು.
ಆಮೇಲೆ ಒಂದು ಎಪಿಸೋಡ್ ಆಯಿತು ರವಿ ಮಾಮಲ್ಲಿ. ನಾನು ತುಂಬ ಟಯರ್ಡಾಗಿ ಬಂದಿದ್ದೆ ಎಲ್ಲೋ ಒಂದು ಕಡೆಯಿಂದ. ಆ ಮಹಾರಾಜರದು ಒಂದು ಇದಿದೆ, ಕುತ್ಕೊಂಡು ಹಿಂಗಿದೆ ಮಹಾರಾಜರದೊಂದು ಪ್ಯಾಲೇಸ್ ಒಳಗಡೆ. ಅದ್ಮೇಲೆ ಹಿಂಗೆ ಕೈ ಇಕ್ಕೊಂಬಿಟ್ಟು ನಾನು ಹಿಂಗೆ ಕಾಲ ಮೇಲೆ ಕಾಲು ಹಾಕ್ಕೊಂಬಿಟ್ಟು ಹಿಂಗೆ ಇಕ್ಕೊಂಡು ನಿದ್ರೆ ಮಾಡಿಬಿಟ್ಟಿದ್ದೀನಿ. ಹಿಂಗೆ ನಿದ್ರೆ ಕುತ್ಕೊಂಡೆ. ರವಿ ಸರ್ ಸ್ಟಿಲ್ ಫೋಟೋಗ್ರಾಫರ್ ಬಂದವರು ಒಳಗಡೆ. ಬಂದಿದ್ದ ತಕ್ಷಣವೇ ಅದು ಯಾರನ್ನ ರವಿ ಸರ್ ಸ್ಟಿಲ್ ಫೋಟೋ ಕ್ಲಿಕ್ ಮಾಡಿದ್ರು ಗೊತ್ತಿಲ್ಲ, ಇಲ್ಲ ಸ್ಟಿಲ್ ಫೋಟೋಗ್ರಾಫರ್ ಕ್ಲಿಕ್ ಮಾಡಿದ್ರೂ ಗೊತ್ತಿಲ್ಲ. ಫೋಟೋ ತೆಗೆದುಬಿಟ್ಟು ಪ್ರಿಂಟೌಟ್ ಹಾಕ್ಬಿಟ್ಟು, ನೋಡೋ ಹೆಂಗೆ ಮಲಗಿದೀಯ ನೀನು? ಏನಣ್ಣ ಗೊತ್ತಿಲ್ಲ, ಏನೋ ನಿದ್ರೆ ಬಂದ್ಬಿಡ್ತು, ಯಾವತ್ತೂ ಇಲ್ಲ, ಹಿಂಗಾಗೋಯ್ತು ಅಂತ. ನಾನು ಪಬ್ಲಿಸಿಟಿ ಹಾಕ್ಬಿಡೋಣ, ಪೇಪರಲ್ಲಿ ಹಾಕ್ಬಿಡ್ತೀನಿ ಅಂದರು. ಅಯ್ಯೋ ಬೇಡ, ಆಮೇಲೆ ಶೂಟಿಂಗ್ ಸೆಟ್ಟಲ್ಲಿ ಬಂದು ಮಲಗಿರ್ತಾನೆ ನನ್ನ ಮಗನು ಅಂತ ಪಬ್ಲಿಸಿಟಿ ಆಗ್ಬಿಟ್ಟತ್ತು. ಶೂಟಿಂಗ್ ಸೆಟ್ಟಲ್ಲಿ ಬಂದು ಮಲಗೋನು ನೋಡಿ ಇವನು, ಕೆಲಸ ಮಾಡೋದು ಬಿಟ್ಬಿಟ್ಟು ಅಂತ ಏನೋ ಬೇರೆ ಥರ ತಿರ್ಕೊಂಬಿಟ್ಟತ್ತು ನಮ್ಮ ಜನಗಳು. ಬೇಡ ಎಲ್ಲರೂ ಹಂಗಲ್ಲ ಹಾಕಲ್ಲ. ನಾನು ಕನ್ನಡ ಚಿತ್ರರಂಗ ಇದೆ ಹೋಗಿ ಹೇಳೋದು 98 ಕನ್ನಡ ಚಿತ್ರರಂಗ ಮುಂದಿನ ಪರಿಸ್ಥಿತಿ ಇದೆ, ಹಿಂಗೆ ಹಾಕ್ಬಿಡ್ತೀನೋ ಅಂದರು. ಬಿಲೀವ್ ಇಟ್ ಆರ್ ನಾಟ್ ಸರ್, ಇವತ್ತು ಹಂಗೆ ಆಗಿದೆ. ಅವ್ರ ಬಾಯಲ್ಲೇನಾದ್ರೂ ಏನೋ ದೇವರು ಭಗವಂತ ನುಡ್ಸೋದ್ನೇನೋ ಗೊತ್ತಿಲ್ಲ. ನಾನು ಮಲಗಿರೋದು ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಚಲನಚಿತ್ರದ ಪರಿಸ್ಥಿತಿ ಇದೆ, ಹಾಕ್ಬೋಣ. ಅಯ್ಯೋ 98 ಮಾತು ಹೇಳಿದ್ರು. ನಂಗೆ ಚೆನ್ನಾಗಿ ನೆನಪಿದೆ. ರವಿ ಸರ್ ಬಂಗಾರದಿಂದ ಬಣ್ಣಾನ ತಂದ. ಈಗ ಯಾಕೆ ಸಿನಿಮಾ ನಿಂತು? ಸಿನಿಮಾಗಳು ಯಾಕೆ ನೋಡ್ತಾ ಇಲ್ಲ ಜನ ಈಗ? ಅಯ್ಯೋ ಜನಗಳಿಗೆ ನೀವಂತ ಸಿನಿಮಾ ತೋರಿಸಿರ್ತಾನೆ. ನೀವು ಸಿನಿಮಾನೇ ಇವಾಗ ಒಂದು ವಿದ್ಯಾರ್ಥಿ ಭವನ ಯಾಕೆ ಕ್ಯೂ ನಿಂತ್ಕೊಂಡು ಇಡ್ಲಿಗಳು ತಗೊತಾರೆ ಹೇಳಿ? ವಿದ್ಯಾರ್ಥಿ ಭವನ ಇವತ್ತಿಗೂ ಕ್ಯೂ ನಿಂತ್ಕೊಂಡು ಇಡ್ಲಿಗಳು ತಗೊಂಡು ತಿಂತಾರೆ. ಯಾಕೆ? ಅವ್ರೇನು ಎಲ್ಲರೂ ಕರೀತಾರ, ಬನ್ನಿ 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 ಇಡ್ಲಿ ಅವ್ರಿಗೆ ಕರೀತಾರೆ, ಹೋಟ್ಲವ್ರು ಕರೀತಾರೆ ಹೇಳಿ? ಕರೆಯಲ್ಲ. ಜನಗಳೇ ನಿಂತ್ಕೊತಾರೆ. ಯಾಕೆ ಹೇಳಿ? ಅಲ್ಲಿ ನಾವು ವಿಶೇಷ ಇದೆ, ಚೆನ್ನಾಗಿದೆ, ಸೂಪರ್ ಆಗಿದೆ, ದುಡ್ಡಿಗೆ ಮೋಸ ಇಲ್ಲ. ಹಾಂ, ನೀವು ಸಿನಿಮಾ ಚೆನ್ನಾಗಿರೋ ಪಿಕ್ಚರ್ ಕೊಡಿ. ಪುಷ್ಪ ಅದರಲ್ಲಿ ಏನು ಇದೆ, ಅದರಲ್ಲಿ ಹೋಮ್ವರ್ಕ್ ಆಗಿ ಮಾಡಿದ್ದಾರೆ. ಒಂದೊಂದು ಸ್ಟೆಪ್ಪು ಹೋಮ್ವರ್ಕ್ ಆಗಿ ಮಾಡಿದ್ದಾರೆ. ಅಷ್ಟು ಹೋಮ್ವರ್ಕ್ ಮಾಡಿ ಎವ್ರಿ ಸ್ಟೆಪ್ ಕೌಂಟ್ಸ್ ಅಂತ ಶೂಟ್ ಮಾಡಿದ್ದಾರೆ. ಒಂದೊಂದು ಡೈಲಾಗ್ಗಳು. ಈ ಕಾಲು ನಂದೆ, ನನ್ನ ಕಾಲ ಮೇಲೆ ನಾನು ಹಾಕ್ಕೊಂಡಿದ್ದೀನಿ, ಮೆಜ್ಮಾನ್ ತಲೆ ಮೇಲೆ ಇನ್ನು ಮೆಜ್ಮಾನ್ ಮೇಲೆ ಹಾಕಿದ್ದೀನಿ ಕಾಲು ನಾನು ಅಂತಾನೆ. ಒಂದು ಡೈಲಾಗ್ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಆನಂದ ಪಡ್ತಾರೆ ಜನಗಳು. ಆ ಥರ ಒಂದೊಂದು ಪುಷ್ಪ 2 ಅಲ್ಲಿ ಸುಮ್ಮನೆ ಆ ಡೈಲಾಗ್ ಹಿಂಗೆ ಅಂದ್ಬಿಟ್ಟು ಆಮೇಲೆ ಹಿಂಗೆ ಅಂದ್ಬಿಟ್ಟು ನನ್ನ ಮಗನೆ ಅಂತ ನೋಡಿ ಆ ಪೊಲೀಸರಿಗೆ ಅವರು ಸಾರ್ ಇದು ಮಾಡುತ್ತಾರೆ. ಹಂಗಲ್ಲ ರಾಮರಾಜ್ ಅವರೇ, ಅದು ಚೆನ್ನೈಗೆ ಹೋಗಿದೆ ಅಂತ ಅವರು ಕ್ರಿಯೇಟಿವಿಟಿ ಎಷ್ಟು ಚೆನ್ನಾಗಿದೆ, ಸಿಂಪಲ್ ಆಗಿದೆ ಅದು ಸೀನ್ ನೋಡೋ. ಬಟ್ ಅವ್ರು ಹೋಮ್ವರ್ಕ್ ಎಷ್ಟು ಮಾಡಿರ್ಬೋದು ಆ ಸೀನ್ ಕ್ರಿಯೇಟ್ ಮಾಡೋಕ್ಕೆ. ಆಮೇಲೆ ಪ್ರತಿಯೊಂದು ಹೀರೋಯಿನ್ನು ಇದು ಎಷ್ಟು ಥರ ನಾವು ಶೂಟ್ ಮಾಡ್ಬೋದು, ಎಷ್ಟು ಥರ ಡೈಲಾಗ್ ಹೇಳ್ಸ್ಬೋದು, ಎಷ್ಟು ಥರ ನಾವು ಆ್ಯಕ್ಟ್ ಮಾಡಿಸ್ಬೋದು, ಎಷ್ಟು ಥರ ನಾವು ಯಾವ್ದು ಚೆನ್ನಾಗಿದೆ ಹೋಮ್ವರ್ಕು. ಇದು ಚೆನ್ನಾಗಿದೆ ಇದಕ್ಕಿಂತ ಇದು ಚೆನ್ನಾಗಿದೆಯೋ, ಇದಕ್ಕೆ ಹೋಮ್ವರ್ಕು ಸರ್. ಆ ಹೋಮ್ವರ್ಕ್ ಮಾಡಿದ್ರೆ ನಮ್ಮ ಪಿಕ್ಚರ್ಗಳು ಯಾಕೆ ಕೊಡೋಲ್ಲ? ನೈಟಲ್ಲಿ ನೀವು ಮಾಡಬೇಕು. ಜನಗಳು ಆ್ಯಟಿಟ್ಯೂಡ್, ಜನಗಳು ಮೈಂಡ್ ಕಂಡೀಷನ್ ಇವತ್ತು ಕಾಂಪಿಟೇಟಿವ್, ಸ್ಟೇಟ್ ಲೆವೆಲ್ ಕಾಂಪಿಟೇಟ್ರು ಒಲಿಂಪಿಕಲ್ಲಿ ಓಡೋ ಥರ ಆಗ್ಬಿಟ್ಟಿದೆ ಇವತ್ತು. ನೀವು ಸ್ಟೇಟ್ ಲೆವೆಲ್ಲು ಒಬ್ಬ ಅಥ್ಲೆಟು ತಗೊಂಡೋಗಿ ಒಲಿಂಪಿಕಲ್ಲಿ ಬಿಡಿ ಓಡೋದಕ್ಕೆ. ಒಲಿಂಪಿಕಲ್ಲಿ ಆ ಒಲಿಂಪಿಕ್ ಲೆವೆಲ್ ಅವ್ರು ಹೆಂಗೆ ಓಡ್ತಾರೆ, ಸ್ಟೇಟ್ ಲೆವೆಲ್ ಅವ್ರು ಎಲ್ಲಿ ಓಡ್ತಾರೆ? ಗೆಲ್ಲಕ್ಕಾಗುತ್ತೆ ಹೇಳಿ? ಆ ಥರ ಕಾಂಪಿಟೇಷನ್ ಇದೆ ಇವತ್ತು. ನೀವು ಹೆಂಗೆ ಪ್ರಿಪೇರ್ ಆಗಬೇಕು ಹೇಳಿ? ಒಂದು ಮೊಬೈಲು ಟೋಟಲಿ ಎಂಟರ್ಟೈನ್ಮೆಂಟ್ ಇದೆ, ಚಿಕ್ಕ TV ಟೋಟಲಿ ಎಂಟರ್ಟೈನ್ಮೆಂಟ್ ಇದೆ. ನೀವು ಹೆಂಗೆ ಈ ಕಾಂಪಿಟೇಷನ್ನ ಫೇಸ್ ಮಾಡ್ತೀರಾ? TV ಮೊಬೈಲು ಅದನ್ನು ಬಿಟ್ಟು ಜನಗಳು ಬರಬೇಕು ಥಿಯೇಟ್ರಿಗೆ ಹುಡ್ಕೊಂಡ್ರೆ ನೀನು ಆ ರೇಂಜಿಗೆ ನೀನು ಕೆಲಸ ಮಾಡಬೇಕು, ಪ್ರಿಪೇರ್ ಮಾಡಬೇಕು, ಮೈಂಡ್ ಸ್ಟಡಿ ಮಾಡಬೇಕು, ಯಾವ ಥರ ತೋರಿಸ್ಬೇಕು ಪಿಕ್ಚರ್ನ, ಏನು ಡೈಲಾಗ್ ಹೇಳಬೇಕು, ಯಾವ ಡೈಲಾಗ್ ಹೇಳಿದ್ರೆ ಇಷ್ಟ ಆಗುತ್ತೆ, ಏನು ಇಷ್ಟ ಆಗೋಲ್ಲ ಜನಗಳಿಗೆ. ಪ್ರಿಪೇರ್ ಮಾಡು ನೀನೇ. ಪರದೆ ಮೇಲೆ ಜನಗಳು ತೋರಿಸ್ತೀಯ ಅಂದರೆ ನೀನು ಪರದೆ ಮೇಲೆ ಏನೋ ತೋರಿಸ್ತೀರೋ ಜನಗಳು ಹೆಂಗೆ ಇಷ್ಟಪಡ್ತಾರೆ? ಯಾರು ಬರ್ತಾರೆ ಥಿಯೇಟ್ರ್ಗಳಿಗೆ? ತಲೆ ಕೆಡಿಸ್ಕೊಂಡು ಏನು ಪಿಕ್ಚರ್ ಹೋಗೋ ಅಂತಾರೆ. ಯು ಶೋ ಸಮಥಿಂಗ್ ಸ್ಪೆಷಲ್. ಜನಗಳಿಗೆ ಇಷ್ಟ ಆಗಬೇಕು. ಆ ಡೈಲಾಗ್ ಒಂದೊಂದು ಉಪ್ಪಿಸಲ್ ಡೈಲಾಗ್ಗಳು ಮಾತ್ರ ಯಾಕೆ ಇಷ್ಟ ಆಗುತ್ತೆ ಸರ್ ಎಲ್ಲರಿಗೂ. ಬಟ್ ಅದು ಪಿಕ್ಚರ್ ಚೆನ್ನಾಗಿ ಹೋಗಿಲ್ಲ ಆದ್ರೂ ಆ ಡೈಲಾಗ್ ಡೆಲಿವರೀಸ್ ಅದು ಫ್ಲಾಪ್ ಆಗಿಲ್ವಲ್ಲ. ಆ ಡೈಲಾಗ್ಸ್ಗಳು ಎಲ್ಲೋ ಒಂದು ಕಡೆ ಹೋಮ್ವರ್ಕ್ ಮಾಡ್ತಾರೆ. ಬಟ್ ಇವಾಗ ವಿಷ್ಣು ಸರ್ ಹೇಳೋರು ಅವಾಗ, ಈ ಜನಗಳ ಆ್ಯಟಿಟ್ಯೂಡ್ ಏನಿದೆ ಗೊತ್ತಾಗ್ತಾ ಇಲ್ಲ ನಮಗೆ, ಜನಗಳ ಮೈಂಡ್ ಕಂಡೀಷನ್ ಗೊತ್ತಾಗ್ತಾ ಇಲ್ಲ ನಮಗೆ. ಆವಾಗಲೂ ಹೇಳೋರು
ಜನಗಳ ಆ್ಯಟಿಟ್ಯೂಡ್ ಏನಿದೆ ರೀ, ವಾಟ್ ಈಸ್ ದ ಮೈಂಡಲ್ಲಿ ಏನೊಳಗಿದೆ, ಏನ್ರಿ ಮಾಡೋಣ ಅನ್ನೋ ಥರ ಅವಾಗ ಕಾಂಪಿಟೇಟಿವ್ ಇರೋದು. ಏನು ಮಾಡ್ಬೇಕು, ಹೆಂಗೆ ಮಾಡಬೇಕು, ಹಂಗೂ ರೈಟರ್ಸ್ಗಳು 4 ಜನ ರೈಟರ್ಸ್ಗಳು ಇರೋರು ಅಲ್ಲಿ. ಅಣ್ಣ ಡೈಲಾಗ್ ಹಿಂಗೆ, ಡೈಲಾಗ್ ಇದು ಕೊಡೋಣ, ಡೈಲಾಗ್ ಹಿಂಗೆ ಮಾಡೋಣ, ಅಲ್ಲೇ ಒಂದು ಕಾಂಪಿಟೇಷನ್. ಡೈಲಾಗ್ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಲ್ಲೇ ಆ ಥರ ಒಂದು ಡೈಲಾಗ್ ಕ್ರಿಯೇಟ್ ಆಗೋದು. ಜಗ್ಗೇಶ್ವರೆಲ್ಲ ಅವರೇ ಅಲ್ಲಿ ಸ್ಕ್ರಿಪ್ಟಲ್ಲಿ ಒಂದು ಡೈಲಾಗ್ ಅವರೇ ಕ್ರಿಯೇಟ್ ಮಾಡ್ತಾರಲ್ಲ. ಕೆಲಸ ಯೋಚನೆ ಮಾಡಿ ಏನು ಹೇಳೋಣ ಅದು ಕೆಲವು ಪಿಕ್ಚರ್ಗಳಲ್ಲಿ ನಮ್ಮ ಮನೆ ಹಬ್ಬಕ್ಕೆ ನೀರಾಗಿ ಇಲ್ಲಿ ಬಿಟ್ಕೊಂತೀವಿ. ಕ್ರಿಯೇಷನ್ಗಳು ಅವ್ರದೇ ಕ್ರಿಯೇಷನ್ಗಳು ಇವೆಲ್ಲ. ಆ ಥರ ಒಂದು ಸೆಲ್ಫ್ ಇಂಟ್ರೆಸ್ಟ್. ಪಿಕ್ಚರ್ ಓಡಬೇಕು, ಜನಗಳು ನೋಡಬೇಕು, ಹೋಮ್ವರ್ಕ್ ಮಾಡಬೇಕು ಸರ್. ಹೋಮ್ವರ್ಕ್ ಮಾಡಿದ್ರೆ ನೀವು ಯಾವ ಪಿಕ್ಚರ್ ಮಾಡಿದ್ರೆ ಎಲ್ಲ ಅಷ್ಟೇ. ಪಿಕ್ಚರ್ ಚೆನ್ನಾಗಿದ್ರೆ ಖಂಡಿತ ಥಿಯೇಟ್ರಿಗೆ ನುಗ್ಗಿ ಬಂದ ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು. ಪಿಕ್ಚರ್ ಚೆನ್ನಾಗಿ ಮಾಡಬೇಕು ಅಷ್ಟೇ. ಪಿಕ್ಚರೇ ಚೆನ್ನಾಗಿ ಮಾಡಿದ್ರೆ ಜನಗಳು, ನೀವು ಹೋಗಿ ಜನಗಳು ನಿಂತ್ಕೊಂಡು ರೋಡಕ್ಕೆ ಕರೆದ್ರೂ ಬರೋಲ್ಲ. ನೀವು ಪಿಕ್ಚರ್ ಚೆನ್ನಾಗಿ ಮಾಡಿ ಸೈಲೆಂಟ್ ಆಗಿದೆ, ಪಿಕ್ಚರ್ ಚೆನ್ನಾಗಿ ಮಾಡಿಬಿಟ್ಟು ನೀವು ಸೈಲೆಂಟ್ ಆಗಿದೆ, ಅದಾಗ ಅದೇ ಪಬ್ಲಿಸಿಟಿ ಆಗುತ್ತೆ. ಕಾಂತಾರ ಏನೋ ಒಂದು ಚೆನ್ನಾಗಿ ಮಾಡಿದ್ರು ಅವ್ರ ಪಿಕ್ಚರು, ಅದು ಅಟ್ರಾಕ್ಟಿವ್ ಆಗೋಯ್ತು ಜನಗಳಿಗೆ. ಹಂಗೆ ಮೊದಲು ಚಿಕ್ಕದಾಗೋಯ್ತು, ಹೋಗ್ತಾ ಹಂಗೆ ಅದು ಪ್ಯಾನ್ ಇಂಡಿಯಾ ಮೂವಿ ಆಗೋಯ್ತು. ಏನೋ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಕೊಡ್ಬೇಕು ಜನಗಳ ಮಧ್ಯೆ. ಏನೋ ಮಾಡ್ದಿರೇ ನಮ್ಮನ್ನು ಇಷ್ಟಪಡಿ, ನಾವು ಮಾಡಿದ ಕೆಲಸನ ನೀವು ಇಷ್ಟಪಡಬೇಕು, ನಾವು ತೋರಿಸಿದ್ದೆಲ್ಲ ನೀವು ಇಷ್ಟಪಡ್ಬೇಕು. ನೀವು ಇಷ್ಟ ಬಂದಾಗ ನೀನು ತೋರಿಸ್ಬಿಟ್ರೆ ಜಡ್ಜ್ಮೆಂಟು, ರಿಯಲ್ ಜಡ್ಜ್ಮೆಂಟ್ ಕೊಡೋ ಜಡ್ಜ್ಗಳು ಪಬ್ಲಿಕ್ಕೆ. ಅವರೇ ಹಣೆ ಬರ ಬರೆಯೋದು. ಒಬ್ಬ ಆರ್ಟಿಸ್ಟು ಹಣೆ ಬರ, ಡೈರೆಕ್ಟ್ರ್ ಹಣೆ ಬರ, ಎಲ್ಲರ ಹಣೆ ಬರ ಬರೆಯೋದು. ಟಿಕೆಟ್ ತಗೊಂಡು, ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಮೂವಿ ನೋಡಿ ಅವನೇ ಹಣೆ ಬರ ಬರೆಯೋನು. ಅವನಲ್ಲಿ ಕುತ್ಕೊಂಡು ಥಿಯೇಟ್ರಲ್ಲಿ ಪಿಕ್ಚರ್ ನೋಡ್ಬಿಟ್ಟು ಅವ್ನು ಜಡ್ಜ್ಮೆಂಟ್ ಕೊಟ್ಟ ಅಂದರೆ ನಮ್ಮ ಲೈಫ್ ಸೂಪರು. ಇಲ್ಲ ಅವನೇನೋ ಅಲ್ಲಿ ಜಡ್ಜ್ಮೆಂಟು ಆಡಿಯನ್ಸು. ಸೊ ನೀನೇನೇ ಶೂಟ್ ಮಾಡಿದ್ರು ಇಟ್ ಶುಡ್ ಬಿ ಇನ್ ಆಡಿಯನ್ಸ್ ವ್ಯೂ ಪಾಯಿಂಟಲ್ಲಿ. ಆಡಿಯನ್ಸ್ ವ್ಯೂ ಪಾಯಿಂಟಲ್ಲಿ ಶೂಟ್ ಮಾಡ್ಬೇಕು ನೀನು. ಆವಾಗಲೇ ನಿಮ್ಮ ಇದು ಪಿಕ್ಚರ್ ಸ್ವಲ್ಪ ಇದಾಗೋದು. ನೀನು ಇಷ್ಟ ಬಂದಂಗೆ ಶೂಟ್ ಮಾಡೋದಲ್ಲ, ಆಡಿಯನ್ಸ್ ವ್ಯೂ ಪಾಯಿಂಟಲ್ಲಿ ನೀನು ಶೂಟ್ ಮಾಡಬೇಕು. ಆಡಿಯನ್ಸ್ ವ್ಯೂ ಓನ್ಲಿ ಸಚ್ ಟೈಪ್ಸ್ ಆಫ್ ಮೂವೀಸ್. ಆಡಿಯನ್ಸ್ ವ್ಯೂ ಇಂಥದ್ದೇ. ಆಡಿಯನ್ಸ್ ವ್ಯೂ ಏನಿದೆ ಅದ್ರ ಪ್ರಕಾರ ನೀನು ಮಾಡ್ಬೇಕು ಸಿನಿಮಾನ, ನೀನು ಇಷ್ಟ ಬಂದಿದ್ದು ತೋರಿಸೋದಲ್ಲ. ಹಂಗಾಗಿ ಸೋಲ್ತಾ ಇದೆ ಸರ್. ಯು ಶುಡ್ ನೋ ವಾಟ್ ಆಡಿಯನ್ಸ್ ಏನಂತ. ಈಗ ಅಂದರೆ ನೀವು ಇಡೀ ದಿನ ಏನು ಮಾಡ್ತೀರಿ? ಸುಮ್ಮನೆ ಮನೇಲೇ ಇರ್ತೀರಾ? ಬೆಳಿಗ್ಗೆ ಎದ್ದೋಳೋದು, ಬೆಳಿಗ್ಗೆ 2:45 ಎದ್ದೋಳೋದು, ಮೆಡಿಟೇಷನ್ನು, ಯೋಗ, ಎಕ್ಸಸೈಸ್ ಮಾಡೋದು. ಆಮೇಲೆ ಮನೆ ಕೆಲಸಗಳು ಇದ್ರೆ ಮನೆ ಕೆಲಸಗಳು ಮಾಡ್ಕೊತೀರಿ. ಅದೇನೋ ಬಟ್ಟೆ ಒಯ್ಯೋದು, ಇವ್ರಿಗೆಲ್ಲ ಹೆಲ್ಪ್ಗಳು ಮಾಡ್ಕೊಂಡಿರ್ತೀವಿ. ನಮ್ಮ ತಂದೆ ಆಶ್ರಮ ಇದೆ, ಏನೋ ಕೆಲಸಕ್ಕೆ ಅಲ್ಲಿ ಹೋಗ್ತೀವಿ. ಯಾರು ಅವ್ರಿಗೇನೋ ಹೆಲ್ಪ್ ಕೇಳಿದ್ರೆ ಹೋಗಿ ಕೆಲಸ ಮಾಡ್ಕೊಡ್ತೀವಿ, ಬರ್ತೀವಿ. ಸುಮ್ಮನೆ ಓಡಾಡ್ಕೊಂಡಿದ್ದು ಬರ್ತೀವಿ. ಜೀವನಕ್ಕೆ ಮನೆ ಇದೆ. ಸಾಯಂಕಾಲ ಮತ್ತೆ ಮೆಡಿಟೇಷನ್ ಒಂದು ಟೈಮು, ದೇವ್ರ ಧ್ಯಾನ ಮಾಡ್ತಿದ್ದು ಕೂತ್ಕೊತೀವಿ. ನಮ್ಮದು 2 ಮಂತ್ರ, ಎಲ್ಲ ನೀನೇ ಎಲ್ಲ ನಿಂದೆ. ಒಂದೇ ಮಂತ್ರ. ಇನ್ನೊಂದು ಮಂತ್ರ ಏನಪ್ಪ, ನನ್ನ ಹಣೆ ಬರ ನನ್ನ ಕರ್ಮ. 2 ಮಂತ್ರ ನಮ್ಮದು. ನನ್ನ ಹಣೆ ಬರ ನನ್ನ ಕರ್ಮ, ಏನಾಗುತ್ತೋ ಆಗುತ್ತೆ ಬಿಡು. ಇನ್ನೊಂದು ಮಂತ್ರ, ಎಲ್ಲ ನೀನೇ ಎಲ್ಲ ನಿಂದೆ ಸ್ವಾಮಿ. ತುಂಬ ನೋವಾದ 108 ಸಲ ಹೇಳ್ಬಿಡ್ತೀನಿ ಅದನ್ನು. ತುಂಬ ಅವ್ರಿವರು ಡಿಸ್ಟರ್ಬ್ ಮಾಡಿಬಿಡ್ತಾರೆ ನಮ್ಮನ್ನು. ಹೊಂದ್ಕೊಂಡು ಹೇಳ್ಬಿಡ್ತೀನಿ, ನನ್ನ ಹಣೆ ಬರ ನನ್ನ ಕರ್ಮ, ನನ್ನ ಹಣೆ ಬರ ನನ್ನ ಕರ್ಮ, ನನ್ನ ಹಣೆ ಬರ ನನ್ನ ಕರ್ಮ. ಇದು ಅಣ್ಣವ್ರಿಗೆ ಕಲ್ತಿರೋ ಪಾಠ ನಾವು. ಅವ್ರೊಂದು ಕಾಲಕ್ಕೆ ಒಬ್ಬರ ಮೇಲೆ ಬ್ಲೇಮ್ ಮಾಡಿಲ್ಲ. ಅವ್ರು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಡು ನಾಟ್ ಬ್ಲೇಮ್ ಎನಿ ಒನ್. ಅವ್ನು ಎಷ್ಟೇ ಕೆಟ್ಟವನಾಗಿರಲಿ ಬ್ಲೇಮ್ ಮಾಡಬೇಡ ಅವನ ಮೇಲೆ. ನಿನ್ನ ಹಣೆ ಬರ ನಿನ್ನ ಕರ್ಮ ಆಗಿದೆ, ಆಯಿತು ಬಿಟ್ಬಿಡು, ಯಾರನ್ನೂ ಬ್ಲೇಮ್ ಮಾಡಬೇಡ ಅಂದ್ಬಿಟ್ರು ಅವರು. ಅದು ನಾವು ಫಾಲೋ ಮಾಡ್ತೀವಿ. ಯಾರನ್ನೂ ಬ್ಲೇಮೇ ಮಾಡಲ್ಲ ಲೈಫಲ್ಲಿ. ಐ ಡೋಂಟ್ ಬ್ಲೇಮ್ ಎನಿ ಒನ್. ಐ ಆಮ್ ಹ್ಯಾಪಿ ಪರ್ಸನ್. ಹುಟ್ಟದಾಗಿಂದ ಸಾಯೋವರೆಗೂ ಅಜ್ಞಾನಿಗಳು. ಹಣೆ ಬರ ಗೊತ್ತಿಲ್ಲ, 5 ನಿಮಿಷದಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಜ್ಞಾನಿಗಳು ಸಾಕು. ನಮ್ಮ ಬಗ್ಗೆ ನಮಗೂ ಗೊತ್ತಿಲ್ಲ, ಅವ್ರಿಗಿವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಯಾವ ಟೈಮ್ ಸಾಯ್ತೀರಿ ಅಂತ ಗೊತ್ತಿಲ್ಲ. ಸುಮ್ಮನೆ ಮಾತಾಡೋದು ಕಾಮೆಂಟ್ಸ್, ಬ್ಲೇಮಿಂಗ್. ಯಾರನ್ನೂ ಬ್ಲೇಮ್ ಮಾಡಬಾರ್ದು ಸರ್. ವೀರಪ್ಪನ ಕರ್ಕೊಂಡೋಗಿ ಅಣ್ಣವ್ರನ್ನ ಕರ್ಕೊಂಡ್ಬಂದಾಗ ವಾಪಸ್ ಎಲ್ಲ ಕೇಳೋರು, ಅಣ್ಣ ವೀರಪ್ಪನ ಏನು ಮಾಡ್ಬೇಕು ಹೇಳಿ ಅಣ್ಣ ಅಂತ. ಅದು ಬಿಡ್ರಿ, ನನ್ನ ಗ್ರಾಚಾರ ಅಂದರು ಅವರು. ಒಂದೇ ಮಾತು ನೋಡಿ ಬೇಕಾದ್ರೆ ಮೀಡಿಯಾ ನೀವು, ವೀರಪ್ಪನ ಹೊಡೀರಿ ಬಡೀರಿ ಅಂತ ಯಾವತ್ತೂ ಹೇಳಿಲ್ಲ ಅವರು. ನನ್ನ ಗ್ರಾಚಾರ ರೀ ಅದು. ದಟ್ ವಾಸ್ ದ ಗ್ರೇಟ್ನೆಸ್. ಬೇರೆಯವ್ರಾಗಿರೋ ಅಯ್ಯೋ ನಾನು ಹಿಡ್ಕೊಂಡು ಹಿಂಗೆಲ್ಲ ಹಾಕ್ಬಿಟ್ಟ, ನನ್ನ ಮಗನ ಮೊದಲೇನ ಮಾಡಬೇಕು ಅನ್ನೋ ಥರ ಇರೋದು. ಯಾರನ್ನ ಬ್ಲೇಮ್ನೇ ಮಾಡಬಾರ್ದು ಸರ್ ಲೈಫಲ್ಲಿ. ನನ್ನ ಪ್ರಕಾರವಾಗಿ ನನ್ನ ಸಿದ್ಧಾಂತ ಅದು. ಏನು ಸರ್ ನಿಮ್ಮ ಸಿನಿಮಾದವ್ರು ಕರೆದಿಲ್ಲ ಶೂಟ್, ನಾನು ನಾಳೆ ಬರ ನನ್ನ ಕರ್ಮ ಬಿಡ್ರಿ. ನಮ್ಮ ಅನ್ನದ ಋಣ ಇಲ್ಲ ಅದೇನು, ನಮ್ಮ ಅನ್ನದ ಋಣ ಇಲ್ಲಪ್ಪ. ಬಟ್ ತುಂಬ ಚೆನ್ನಾಗಿದೆ ಹಿಂಸೆ ಸರ್. ಎಲ್ಲೋದ್ರು ನೆಕ್ಸ್ಟ್ ಪಿಕ್ಚರ್ ಚಿತ್ರ ಹಿಂಸೆ. ನನಗೆ ಎಲ್ಲನೋ ಹೋಗಲಿ, ಇದೊಂದು ದೊಡ್ಡ ಹಿಂಸೆ. ಅದು ಫೇಸ್ ಮಾಡಿ ಸಾಕಾಗೋಗ್ಬಿಟ್ಟಿದ್ದು ನಾನು. ಅದು ದೊಡ್ಡ ಹಿಂಸೆ, ಕೆಲಸ ಇಲ್ಲದ ಹಿಂಸೆ ಇಲ್ಲ. ಕೇಳಿ ಜನ ಯಾವ ದೇವಸ್ಥಾನಕ್ಕೆ ಹೋದ್ರು, ಸಾರ್ ಸಿಪಾಯಿ ಏನು ಸಾ ನೆಕ್ಸ್ಟ್ ಪಿಕ್ಚರ್ ಯಾವ್ದು ಸರ್ ನಿಮ್ಮದು,
ಏನು ಮಾತಾಡೋಂಗಿಲ್ಲ. ಏನೋ ಒಂದು ಹೇಳ್ಕೊಂಬರೋದು ಮಾಡ್ತಾ ಇದ್ದೀನಪ್ಪ, ರಿಲೀಸ್ ಆಗಿಲ್ಲ. ಏನೋ ಮಂಜಿನ ನೀ ಮಾಡಿ ರಿಲೀಸ್ ಆಗಿಲ್ಲಪ್ಪ, ಏನು ಮಾಡೋದು, ಏನೋ ಬಿಡಪ್ಪ. ಇದು ಭಾಳ ದೊಡ್ಡ ಹಿಂಸೆ ನನಗೆ. ನೆಕ್ಸ್ಟ್ ಪಿಕ್ಚರ್ ಯಾವ್ದು ಸರ್, ನೆಕ್ಸ್ಟ್ ಪಿಕ್ಚರ್ ಯಾವುದು ಹೇಳಿ 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 ಸಾಕಾಗೋಗ್ಬಿಟ್ಟಿದ್ದೆ ನನಗಂತೂ. ಇದು ಭಾಳ ಫೇಸ್ ಮಾಡ್ತಾಯಿದ್ದೆ. ಬಟ್ ಕ್ಯಾರೆಕ್ಟರ್ ಕೊಟ್ಟರೆ ಅಂತೂ ಚಿಂದಿ. ಏನು ಕ್ಯಾರೆಕ್ಟರ್, ಚಕ್ಕ ಕ್ಯಾರೆಕ್ಟರ್ ಕೊಡಲಿ, ಇನ್ನು ಬೇರೆ ಏನು ಕ್ಯಾರೆಕ್ಟರ್, ಕಾಮಿಡಿ ಕ್ಯಾರೆಕ್ಟರ್ ಕೊಡಲಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಮಿಡಿ ಪರ್ಫೆಕ್ಟ್ ಇದ್ರೆ. ಹೌದು, ಡಿಫ್ರೆಂಟ್ ಟೈಪ್ಸ್ ಆಫ್ ನಗಿಯೋದು, ಅಳೋದು, ಯಾವ ಟೈಪು ನಗೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ನಗೋದು ಇರಲಿ. ಓಹೋ ಡಿಫ್ರೆಂಟ್ ಯಾವ ಹಾರನ್ ಲಾಭಗಳು ಎಷ್ಟು ಟೈಪಲ್ಲಿ ನಾನು ನಗ್ಬೋದು, ಅಷ್ಟು ಟೈಪಲ್ಲಿ ನಗ್ತೀರಿ ನಾವು. ಈ ಪಕ್ಕ ವೆಬ್ ಸೀರೀಸ್ ಕಾಮಿಡಿ ಪದ ಕರೆಕ್ಟ್ ಅವ್ರೆ ಸರ್. ಹೌದು, ಭಾಳ ಬರ್ತೀರಿ ಅಲ್ಲ, ನೀವು ಹೇಳಿದ್ರಲ್ಲ 14 ವರ್ಷ, ಈಗ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.